ಕಡೆಗೆ ಇಡಿ ಬಿಸಿ, ಇನ್ನೊಂದು ಕಡೆಗೆ ಎಸ್ಐಟಿ ನೋಟಿಸ್ ಮೇಲೆ ನೋಟಿಸ್ ಅನ್ನ ಕೊಡ್ತಾ ಇದೆ. ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಎಸ್ಐಟಿ ಅವರು. ಸೊ ಇಟಿಯಲ್ಲಿರುವಂಥ ನಾಗೇಂದ್ರ ಅವರಿಗೆ ಮತ್ತೊಂದು ಶಾಕ್ ಏನು ಅಂತಂದ್ರೆ, ಎಸ್ಐಟಿ ಇಂದ್ರೆ ನಾಗೇಂದ್ರ ಅವರಿಗೆ ಮತ್ತೊಂದು ನೋಟಿಸ್. ನಿನ್ನೆ ಅಷ್ಟೇ ವಿಚಾರಣೆಗೆ ಹಾಜರಾಗಿದ್ರು, ಇವತ್ತು ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಇವತ್ತು ವಿಚಾರಣೆಗೆ ಹಾಜರಾಗದ ಹಿನ್ನೆಲೆಯಲ್ಲಿ ನೋಟಿಸ್ ಅನ್ನ ನೀಡಿದ್ದಾರೆ. ನಾಳೆ ಬೆಳಗ್ಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಪೆಂಡ್ ಅಪಾನ್ ಇಡಿ ಅವರು ಬಿಟ್ಟರೆ. ಸೊ ನಿಗಮ ಅಧ್ಯಕ್ಷ ಬಸವನಗೌಡ ದದ್ದಲ್ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಇಬ್ಬರ ಮನೆಗೆ ತೆರಳಿ ನೋಟಿಸ್ ಅನ್ನ ನೀಡಿದ್ದಾರೆ. ಕಾರಣ ನಿನ್ನೆ ಅಷ್ಟೇ ಎಸ್ಐಟಿ ವಿಚಾರಣೆಯನ್ನ ನಾಗೇಂದ್ರ ಮತ್ತು ದದ್ದಲ್ ಇಬ್ಬರು ಕೂಡ ಎದುರಿಸಿದ್ರು. ಇವತ್ತು ಕೂಡ ವಿಚಾರಣೆಗೆ ಅವರು ಹಾಜರಾಗಬೇಕಾಗಿತ್ತು. ಇಬ್ಬರು ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಕ್ಕಾಗಲಿಲ್ಲ. ಕಾರಣ ಬೆಳಗ್ಗೆನೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿರೋ ಹಿನ್ನೆಲೆಯಲ್ಲಿ ಅವರ ಜೊತೆಗೆ ಅಲ್ಲಿ ವಿಚಾರಣೆಯಲ್ಲಿ ಇದ್ದಾರೆ. ಈಗ ನಾಳೆ ಕೂಡ ಹಾಜರಾಗಿ ಅಂತ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಆಗದೇ ಇದ್ರೆ ವಾಟ್ ನೆಕ್ಸ್ಟ್? ನನ್ನ ಸಹೋದ್ಯೋಗಿ ನನ್ನ ಸಂಪರ್ಕದಲ್ಲಿದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನರಸಿಂಹಮೂರ್ತಿ, ಈ ವಿಚಾರದಲ್ಲಿ ಈಗ ಇವತ್ತು ಹಾಜರಾಗಬೇಕಾಗಿತ್ತು. ನಿನ್ನೆ ವಿಚಾರ ಎದುರಿಸಿದ್ರು, ಇವತ್ತು ವಿಚಾರಣೆಗೆ ಎದುರಿಸಕ್ಕಾಗ್ಲಿಲ್ಲ, ಕಾರಣ ಇಡಿ ದಾಳಿ ಇರೋದ್ರಿಂದ. ನಾಳೆನೂ ಕೂಡ ಇಡಿ ಏನಾದರೂ ವಿಚಾರಣೆಯನ್ನ ಮಾಡ್ತಾ ಇದ್ದು ಅವ್ರನ್ನ ವಶಕ್ಕೆ ತೆಗೆದುಕೊಳ್ಳುವಂಥದ್ದಾದ್ರೆ, ಎಸ್ಐಟಿ ವಿಚಾರಣೆಗೆ ಹಾಜರಾಗದೇ ಇದ್ರೆ ವಾಟ್ ನೆಕ್ಸ್ಟ್? ನರಸಿಂಹಮೂರ್ತಿ, ಅರುಣ್ಣ, ನಿನ್ನೆ ಎಸ್ಐಟಿ ಅಧಿಕಾರಿಗಳು ನಾಗೇಂದ್ರ ಹಾಗೆ ಬಸನಗೌಡ ದದ್ದಲಿ ಇಬ್ಬರನ್ನ ಕೂಡ ವಿಚಾರಣೆಗೆ ಒಳಪಡಿಸಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನ ಪಡೆಯುವ ಕೆಲಸವನ್ನ ಮಾಡಿದ್ರು. ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ ಹಗರಣ ಸಂಬಂಧ ಅರ್ಧ ತನಿಖೆಯನ್ನು ಮುಗಿಸಿದ್ರು. ಹೀಗಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಮತ್ತೆ ನೋಟಿಸನ್ನು ಕೊಟ್ಟು ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಸಹ ಕೊಟ್ಟಿದ್ರು. ಇವತ್ತು ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಇಬ್ಬರಿಗೂ ಕೂಡ ನಾಗೇಂದ್ರ ಮತ್ತೆ ಬಸನಗೌಡ ದದ್ದಲಿ ಇಬ್ಬರಿಗೂ ಕೂಡ ಶಾಕನ್ನ ಕೊಟ್ಟಿದೆ. ಹೀಗಾಗಿ ಈ ಇಬ್ಬರು ಕೂಡ ಇದೀಗ ಏನೊಂದು ಇಡಿಯ ವಶದಲ್ಲಿದ್ದಾರೆ. ಅಂದರೆ ಒಂದು ಇಡಿ ತನಿಖೆಯನ್ನು ನಡೆಸುವ ಸಂದರ್ಭ, ವಿಚಾರಣೆಯನ್ನು ನಡೆಸುವ ಸಂದರ್ಭದಲ್ಲಿ, ಮನೆಯನ್ನು ತಲಾಶ್ ಮಾಡುವ ಸಂದರ್ಭದಲ್ಲಿ ಹೊರಗೆ ಹೋಗೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಅದರ ಜೊತೆಗೆ ಇವರಿಗೆ ಮೊಬೈಲನ್ನು ಕೂಡ ಬಳಸೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಬೆಳಗ್ಗೆ 11 ಗಂಟೆಗೆ ಎಸ್ಐಟಿ ಅಧಿಕಾರಿಗಳು ಸಮಯಾವಕಾಶವನ್ನು ಕೊಟ್ಟಿದ್ರು. ಇಡಿ ವಶದಲ್ಲಿರೋದ್ರಿಂದ ಹಾಜರಾಗೋಕ್ಕೆ ಸಾಧ್ಯವಾಗಿಲ್ಲ. ಹೀಗಾಗಿ ಸಂಜೆ ವೇಳೆಗೆ ಎಸ್ಐಟಿ ಅಧಿಕಾರಿಗಳು ನಾಗೇಂದ್ರ ಅವರ ನ್ಯೂ BL ರೋಡ್ನ ಮನೆ ಏನಿದೆ ಆ ಮನೆ, ಹಾಗೆ ಬಸನಗೌಡ ದದ್ದಲ್ ಅವರ ಮನೆ, ಈ ಇಬ್ಬರ ಮನೆಗಳು ಕೂಡ ಖುದ್ದಾಗಿ ಹೋಗಿ ಇದೀಗ ನೋಟಿಸನ್ನು ಕೊಟ್ಟು ಮತ್ತೆ ನಾಳೆ 11 ಗಂಟೆಗೆ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಪ್ರಕರಣದಲ್ಲಿ ಇಡಿ ಅಧಿಕಾರಿಗಳು ಇವ್ರನ್ನ ವಶಕ್ಕೆ ಪಡೆದುಕೊಳ್ಳೋದು ಅಥವಾ ಅರೆಸ್ಟನ್ನು ಮಾಡೋದು ಇಂಥದ್ದೇನಾದರೂ ಆದಂತಹ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯವಾಗೋದಿಲ್ಲ. ಒಂದು ಪಕ್ಷ ಇವತ್ತು ವಿಚಾರಣೆ ಮುಗಿಸಿ ಮತ್ತೆ ನೋಟಿಸನ್ನು ಕೊಟ್ಟು, ಇವತ್ತು ಎಲ್ಲ ತಲಾಶ್ ಮುಗಿದ ಬಳಿಕ ನೋಟಿಸ್ ಕೊಟ್ಟು ಮತ್ತೊಂದು ದಿನ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಸೂಚನೆಯನ್ನು ಕೊಟ್ಟಂತಹ ಪಕ್ಷದಲ್ಲಿ ನಿನ್ನೆ ಹೀಗೆ ನಾನು ಇಡಿಯ ಒಂದು ತನಿಖೆ ನಡೀತಿತ್ತು, ಸರ್ಚ್ ನಡೀತಿತ್ತು, ಹೀಗಾಗಿ ಹೊರಗೆ ಹೋಗೋದಕ್ಕೆ ಇಡಿ ಅಧಿಕಾರಿಗಳು ಅವಕಾಶವನ್ನು ಕೊಟ್ಟಿರಲಿಲ್ಲ, ಹೀಗೆ ಬರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಇವತ್ತು ನಾನು ವಿಚಾರಣೆಗೆ ಹಾಜರಾಗಿದ್ದೇನೆ ಅಂತೇಳಿ ಇನ್ ಕೇಸ್ ನಾಳೆ ಏನಾದರೂ ರಿಲೀಫ್ ಸಿಕ್ಕಂತಹ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಬಹುದು. ಓಕೆ, ಹಾಗೆ ಸಂಪರ್ಕದಲ್ಲಿ ನರಸಿಂಹಮೂರ್ತಿ, ವಾಪಸ್ ನಿಮ್ಮ ಹತ್ರ ಬರ್ತೀನಿ ನಾನು.